ಖಾಸಗಿ ಏನು ಶಿಕ್ಷಣ ವ್ಯವಸ್ಥೆ ಇದಿಲ್ಲ ಅದು ಮತ್ತು ಈ ಆರೋಗ್ಯ ವ್ಯವಸ್ಥೆ ಇದಿಲ್ಲ ಸರ್, ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಒಳ್ಳೆಯದಾ ಸರ್? ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡುವಂತಹ ಸರ್ಕಾರಿ ಯೋಗ್ಯತೆ ಶಿಕ್ಷಣ ಇಲ್ಲ. ವ್ಯವಸ್ಥೆ ನಾಶವಾದರೆ ಮಾತ್ರ ಅವರ ಶಾಲೆಗಳಿಗೆ, ಅವರು ನಡೆಸುವಂತಹ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಗಿರಾಕಿಗಳು ಸಿಗ್ತಾರೆ. ಮಕ್ಕಳಲ್ಲ, ದೇ ಡೋಂಟ್ ನೀಡ್ ಎನಿ ಚಿಲ್ಡ್ರನ್. ರಾಜಕಾರಣ ಅಂದರೆ ಹೀಗಳಿದ್ದಾರೆ, ಯಾರೋ ಲೋಫರ್ಗಳು, ಲುಚ್ಚಾಗಳು, ಹಲ್ಕಾಗಳು, ಸಮಾಜಘಾತಕ ಶಕ್ತಿಗಳು, ಜನದ್ರೋಹಿಗಳು ಇವತ್ತು ರಾಜಕಾರಣಿಗಳ ವೇಷದಲ್ಲಿ ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದುತ್ತಿದ್ದ ಮಾತ್ರಕ್ಕೆ ರಾಜಕಾರಣವನ್ನು ತುಚ್ಛವಾಗಿ ನೋಡ್ತಾರೆ. ತಾವು ಆಗಲೇ ಮಾತನಾಡ್ತಾ ಹೇಳಿದ್ರಿ ಸರ್, ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಏನು ಆಸ್ಪತ್ರೆಗಳು ಸರ್. ಈಗ ಒಬ್ಬ ಮಧ್ಯಮ ವರ್ಗ ಅಥವಾ ನನ್ನನ್ನೇ ತೊಗೊಂಡ್ರೆ ಸರ್, ಈಗ ಒಂದು 2-3 ತಿಂಗಳಲ್ಲಿ ಒಂದು 2 ಲಕ್ಷ ದುಡ್ಡು ಕಟ್ಟಿದೆ ಅಂದರೆ ಸ್ಕೂಲಿಗೆ ಸರ್, 2 ಲಕ್ಷ ದುಡ್ಡು. ನನಗೆ ಬರೋ ಅಂಥ ಸಂಬಳ ಒಂದು ಬೆರಳೆಣಿಕೆ ಅಷ್ಟು. ಆ ಒಂದು ಮಧ್ಯದಲ್ಲೇ ಒಂದು ಖಾಸಗಿ ಆಸ್ಪತ್ರೆಗೆ ಮನೆಯಲ್ಲಿ ಏನೋ ಹೆಲ್ತ್ ಇಶ್ಯೂ ಆದಾಗ ಖಾಸಗಿ ಆಸ್ಪತ್ರೆ ಖಾಸಗಿ ಏನು ಎಜುಕೇಷನ್ ಸರ್. ಈ ಮಧ್ಯಮ ವರ್ಗದವ್ರ ಕಥೆನೇ ಹಿಂಗೆ ಅಂತೇಳಿ, ಇನ್ನು ಬಡವರ ಸ್ಥಿತಿ ಹೇಗಿರಬೇಡ ಅಂತೇಳಿ ಸರ್. ಅಂದರೆ ಈ ಖಾಸಗಿ ಏನು ಶಿಕ್ಷಣ ವ್ಯವಸ್ಥೆ ಇದಿಲ್ಲ ಅದು ಮತ್ತು ಈ ಆರೋಗ್ಯ ವ್ಯವಸ್ಥೆ ಇದಿಲ್ಲ ಸರ್, ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಒಳ್ಳೆಯದಾ ಸರ್? ಸುಮ್ಮನೆ ಸರ್ಕಾರಿ ಹಣ ಹೋಗ್ತಾ ಇದೆ, ಸರ್ಕಾರಿ ಹಣದ ಜೊತೆನಲ್ಲಿ ಅವ್ರಿಗೆ ಸಂಬಳದ ಜೊತೆನಲ್ಲಿ ಗಿಂಬಳ ಕೂಡ ಕೊಡಬೇಕು ಈ ಸರ್ಕಾರಿ ಆಸ್ಪತ್ರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಈ ಸುಮ್ಮನೆ ಹಣನಾದ್ರೂ ಉಳಿಯುತ್ತಲ್ಲ ಅಂತೇಳಿ ಸರ್. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಮತ್ತು ನಿಮಗೂ ಗೊತ್ತಿದೆ ಕಾರಣ ಮತ್ತು ಉತ್ತರ. ಆದ್ರೂ ನನ್ನ ಬಾಯಿಂದ ಹೇಳಿಸೋದಕ್ಕೆ ನಿಮ್ಮಂಥವ್ರ ಬಾಯಿಂದನೇ ಬರಬೇಕು ಸರ್. ಇವತ್ತು ಖಾಸಗಿ ಶಾಲೆಗಳನ್ನು, ಖಾಸಗಿ ಆಸ್ಪತ್ರೆಗಳನ್ನು ನಡೆಸ್ತಿರುವಂತಹ ಮಾಲೀಕರು ಯಾರು? ಇದೇ ರಾಜಕಾರಣಿಗಳು ಸರ್. ಅವರಿಗೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡುವಂತಹ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ನಾಶವಾದರೆ ಮಾತ್ರ ಅವರ ಶಾಲೆಗಳಿಗೆ, ಅವರು ನಡೆಸುವಂತಹ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಗಿರಾಕಿಗಳು ಸಿಗ್ತಾರೆ. ಮಕ್ಕಳಲ್ಲ, ದೇ ಡೋಂಟ್ ನೀಡ್ ಎನಿ ಚಿಲ್ಡ್ರನ್. ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಸ್ಟೂಡೆಂಟ್ಸ್, ದೇ ಆರ್ ಬಾದರ್ಡ್ ಅಬೌಟ್ ದೇರ್ ಕ್ಲೈಂಟ್ಸ್, ಕಸ್ಟಮರ್ಸ್. ಹೂ ಆರ್ ದೇ? ಈ ರಾಜ್ಯದ ಚಿಕ್ಕ ಮಕ್ಕಳು. ಅದೇ ರೀತಿಯಲ್ಲೇ ಅವರಿಗೆ ಖಾಸಗಿ ಆಸ್ಪತ್ರೆಗಳನ್ನು ನಡೆಸುವಂತಹ ರಾಜಕಾರಣಿಗಳಿಗೆ, ದೊಡ್ಡ ಮನುಷ್ಯ ಕುಲಗಳಿಗೆ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಸರ್ವನಾಶವಾಗಬೇಕು. ನಮ್ಮ ರಾಜ್ಯದ ಇವತ್ತಿನ ಗೃಹ ಸಚಿವ ಯಾರು? ಪರಮೇಶ್ವರ್. ಅವ್ರ ಹಿಂದೆ ಏನಾಗಿದ್ರು? ಉಪಮುಖ್ಯಮಂತ್ರಿ ಆಗಿದ್ರು ಅಲ್ವಾ? ಉಪಮುಖ್ಯಮಂತ್ರಿ ಆಗಿದ್ರು. ಅವರ ಜಿಲ್ಲೆ ಯಾವುದು? ತುಮಕೂರು ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಜನಸಂಖ್ಯೆ ದೃಷ್ಟಿಯಿಂದ 3ನೇದಿರಬಹುದು, ವಿಸ್ತೀರ್ಣದಲ್ಲಿ ಬಹುಶಃ 2ನೇದು ನನಗನ್ನಿಸುವ ಹಾಗೆ. ಬೆಳಗಾವಿ ಬಿಟ್ಟರೆ 2ನೇದು. 11 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ, ದೊಡ್ಡ ಜಿಲ್ಲೆ. ತುಮಕೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆಯಾ? ಕೊಪ್ಪಳದಲ್ಲಿದೆ, ಗದಗಲ್ಲಿದೆ, ಕೊಡಗಲ್ಲಿದೆ, ಚಾಮರಾಜನಗರದಲ್ಲಿದೆ. ಆದರೆ 11 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿ ಪರಮೇಶ್ವರ್ ಅನ್ನುವಂಥ ಒಬ್ಬ ಪ್ರಭಾವಿ ರಾಜಕಾರಣಿ ಇರುವಂತಹ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ, ಈಗ ಕಾಂಗ್ರೆಸ್ನಲ್ಲಿ ಪ್ರಭಾವಿ ರಾಜಕಾರಣಿ ಆಗಿದ್ದಾರೆ. ಅವರು 5-6 ವರ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ? ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದರೆ ಏನು? ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ MBBS ಕಲಿಸೋದಕ್ಕೆ ಅಥವಾ MD MS ಕಲಿಸೋದಕ್ಕೆ ಎಲ್ಲ ತರಹದ ವ್ಯವಸ್ಥೆ, ಕಟ್ಟಡ, ಪ್ರಾಧ್ಯಾಪಕರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ, ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕರು ಅಂದರೆ ಯಾರು? MS MD ಮಾಡ್ಕೊಂಡಿರುವಂಥ ವೈದ್ಯರುಗಳು. MBBS ಅಷ್ಟೇ ಅಲ್ಲ, MSc ಅವರೇ ಅಲ್ಲಿ, ಅವರು ವೈದ್ಯರು ಪ್ಲಸ್ಸು ಶಿಕ್ಷಣವನ್ನೂ ಕೊಡುವಂಥವ್ರು. ಯಾಕಂದರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅವರೆಲ್ಲ ಇದ್ದಾಗ ನಿಮಗೆ ಅಲ್ಲಿ ಗೈನಕಾಲಜಿ ಬರುತ್ತೆ, ಕಾರ್ಡಿಯಾಲಜಿ ಬರುತ್ತೆ, ಕ್ಯಾನ್ಸರ್ ಚಿಕಿತ್ಸೆ ಕೊಡುವಂತಹ ವಿಷಯ ಇವರು ವೈದ್ಯರು ಇರಬೇಕಾಗುತ್ತೆ, ನಿಮ್ಮ ಸೈಕಿಯಾಟ್ರಿಸ್ಟ್ಗಳು ಬರ್ತಾರೆ, ಎಲ್ಲ ಯಾಕಂದರೆ ಮೆಡಿಸಿನ್ ಅಂದಾಗ ಎಲ್ಲ ಡಿಪಾರ್ಟ್ಮೆಂಟ್ಸು ಇರಬೇಕಲ್ವ. ಅಂದರೆ ಒಂದು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸು ಇರುವಂತಹ ಎಲ್ಲ ಥರದ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವಂಥ ಒಂದು ದೊಡ್ಡ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆ ಎಷ್ಟು ದೊಡ್ಡದಲ್ಲದೇ ಇದ್ದರೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಸಿಗುತ್ತೋ ಅಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳಿರುವಂತಹ ಒಂದು ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿರುವಂಥ ಆಸ್ಪತ್ರೆ ಜಿಲ್ಲಾ ಕೇಂದ್ರದಲ್ಲಿ ಬರುತ್ತೆ. ಯಾಕೆ ಪರಮೇಶ್ವರ್ ಮಾಡಿಲ್ಲ? ಬಿಜಾಪುರದ ಅತ್ಯಂತ ಪ್ರಭಾವಿ ರಾಜಕಾರಣಿ ಯಾರು ಇವತ್ತು? MB ಪಾಟೀಲ್. ಬಾಗಲಕೋಟೆಯಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ ಯಾರು? ಚರಂತಿಮಠ್. ಕೋಲಾರದಲ್ಲಿ
RL ಜಾಲಪ್ಪ ಅವರ ಕುಟುಂಬ ದೊಡ್ಡ ಪ್ರಭಾವ ಹೊಂದಿತ್ತು. ಚಿತ್ರದುರ್ಗದಲ್ಲಿ ಆತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಈಗ ಗಡಿಪಾರಾಗಿದ್ದಾನಲ್ಲ ಸ್ವಾಮೀಜಿ, ಆತ ಪ್ರಭಾವಶಾಲಿ. ದಾವಣಗೆರೆ, ಯಾರು ಇವತ್ತು ದಾವಣಗೆರೆಯಲ್ಲಿ ಪ್ರಭಾವಶಾಲಿ ಅಂದರೆ ಶಾಮನೂರು. ನಾನು ಇಷ್ಟೆಲ್ಲ ಹೆಸರುಗಳು ಹೇಳಿದ್ನಲ್ಲ, ಇವರೆಲ್ಲರದ್ದು ಅವರ ಜಿಲ್ಲಾ ಕೇಂದ್ರಗಳಲ್ಲಿ ಅವ್ರದ್ದು ಆಸ್ಪತ್ರೆ ಇದೆ, ಅವ್ರದ್ದು ಮೆಡಿಕಲ್ ಕಾಲೇಜ್ ಇದೆ. ಬಿಜಾಪುರದಲ್ಲಿ MB ಪಾಟೀಲ್ದಿದೆ, ಬಾಗಲಕೋಟೆಯಲ್ಲಿ ಚರಂತಿ ಮಠದಿದೆ, ಉಡುಪಿನಲ್ಲಿ ಪೈಗಳದಿದೆ, ಚಿತ್ರದುರ್ಗದಲ್ಲಿ ಮುರುಘಾ ಮಠದ್ದಿದೆ, ದಾವಣಗೆರೆಯಲ್ಲಿ ಶಾಮನೂರ್ದಿದೆ, ತುಮಕೂರಲ್ಲಿ ಪರಮೇಶ್ವರದಿದೆ, ಕೋಲಾರದಲ್ಲಿ ಜಾಲಪ್ಪ ಆ್ಯಂಡ್ ಫ್ಯಾಮಿಲಿದಿದೆ. ಹೀಗೆ ಎಲ್ಲೆಲ್ಲಿ ಪ್ರಭಾವಿ ರಾಜಕಾರಣಿಗಳ ಮೆಡಿಕಲ್ ಕಾಲೇಜ್ ಇದೆಯೋ ಅಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇದೇ ರಾಜಕಾರಣಿಗಳು ಅಡ್ಡಗಾಲಾಗಿದ್ದಾರೆ. ಚಿಟಿಕೆ ಹೊಡೆಯುವಷ್ಟು ಸಮಯ ಶಾಮನೂರ್ ಫ್ಯಾಮಿಲಿಗೆ ಮನಸ್ಸು ಮಾಡಿದ್ರೆ 1 ವರ್ಷದಲ್ಲಿ ಅಲ್ಲಿ ಅದ್ಭುತವಾದ ವಿಧಾನಸೌಧ ಮೀರಿಸುವಂಥ ಸರ್ಕಾರಿ ಕಟ್ಟಡವನ್ನು ಎಬ್ಬಿಸಿ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು. ಮಾಡ್ತಾರಾ? ಶಾಮನೂರು ದಾವಣಗೆರೆಯಲ್ಲಿ ಶಾಮನೂರು ಅವರ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ನೌಕರರು ಅವ್ರದ್ದೇ ಇನ್ನೊಂದು ಕಾರ್ಖಾನೆಯಲ್ಲಿ ಉತ್ಪತ್ತಿ ಆಗುವಂತಹ ಹೆಂಡ ಕುಡಿದು ಆರೋಗ್ಯ ಕೆಡಿಸ್ಕೊಂಡು, ಯಾಕಂದರೆ ಅವ್ರದ್ದು ಸಕ್ಕರೆ ಕಾರ್ಖಾನೆ ಇದೆ, ಸರ್ಕಾರಿ ಕಾರ್ಖಾನೆಯಲ್ಲಿ ಮದ್ಯ ತಯಾರಾಗುತ್ತೆ, ಮತ್ತೆ ಅದೇ ತಗೊಂಡು ಆ ದುಡ್ಡನ್ನ ಅವ್ರು ದುಡ್ದ ಹಣವನ್ನು ಮತ್ತೆ ಶಾಮನೂರು ಅವ್ರ ಫ್ಯಾಮಿಲಿಗೆ ಕೊಟ್ಟು ಇನ್ನೊಂದಷ್ಟು ಏನಾದ್ರು ಉಳಿದಿದ್ರೆ ದಾರಿಲಿ ಹೋಗ್ತಾ ಎಲ್ಲಾದರೂ ಬಿದ್ದು ಶಾಮನೂರು ಅವ್ರ ಆಸ್ಪತ್ರೆಗೆ ಹೋಗಿ ಅಲ್ಲೇ ಕೊಟ್ಟು ಬರಬೇಕು. ಇಡೀ ಹಣ ಎಲ್ಲ ಹರಿತಾ ಇದೆ, ಯಾರ ಮೂಲಕ ಹರಿತಾ ಇದೆ? ಶಾಮನೂರು ಫ್ಯಾಮಿಲಿ ಮೂಲಕ. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ರಾಜಕಾರಣಿಗಳಿಗೆ ಒಳ್ಳೆಯ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಬೇಕಾಗಿಲ್ಲ. ರಾಜಕಾರಣಿಗಳಿಗೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡುವಂತಹ ಶಿಕ್ಷಣ ಬೇಕಾಗಿಲ್ಲ, ಶಿಕ್ಷಣ ವ್ಯವಸ್ಥೆ ಬೇಕಾಗಿಲ್ಲ. ಇದು ಮುಖ್ಯವಾಗಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಉಚಿತವಾಗಿ ಯಾರಿಗೆ ಬೇಕಾಗಿದೆ? ಬಡವರಿಗೆ ಅಲ್ವಾ ಸರ್? ಒಳ್ಳೆಯ ಉಚಿತ ಆರೋಗ್ಯ ವ್ಯವಸ್ಥೆ ಯಾರಿಗೆ ಬೇಕಾಗಿದೆ? ಮಧ್ಯಮ ವರ್ಗ ಬಡವರಿಗೆ. ಯಾಕೆ ಆ ಬಡವರು ಮಧ್ಯಮ ವರ್ಗದವರು ಹಣಕ್ಕೆ, ಹೆಂಡಕ್ಕೆ, ಲೋಫರ್ಗಳಿಗೆ, ಲುಚ್ಚಾಗಳಿಗೆ, ಜನದ್ರೋಹಿಗಳಿಗೆ, ಈಗ ನಾನು ಹೇಳಿದಂತಹ ಒಂದು ರೀತಿಯಲ್ಲಿ ಏನು ಸಮಾಜಘಾತಕ ಶಕ್ತಿಗಳು, ಸಮಾಜಘಾತಕ ಅಂಥವ್ರಿಗೆ ಯಾಕೆ ಕೋಟ್ ಹಾಕ್ತಾರೆ? ಪ್ರಶ್ನೆ ಇರುವಂಥದ್ದು. ಇದನ್ನು ನಾವು ತಿಳಿಸ್ಬೇಕಾಗಿದೆ. ಆದರೆ ಇದು ಸುಲಭ ಅಲ್ಲ. ಈಗ ನೀವು ಹೇಳಿದ್ರು ರಣ ಬಿಸಿಲು ನೋಡಿ, ಬಿಸಿಲು ಅಂದಾಗ ಸಿಕ್ಕಾಪಟ್ಟೆ ಬಿಸಿಲಿದ್ದಾಗ ನಮಗೂ ಒಂಥರಕ್ಕೆ ಅಸಹನೆ ಮೈಯಲ್ಲೂ ಇರುತ್ತೆ, ಮನಸ್ಸು ಮತ್ತು ಮೈಯಲ್ಲಿ ಮತ್ತು ಮನಸ್ಸು ಅಸಹನೆ ಇದ್ದಾಗ ನಾವು ಒಳ್ಳೆಯ ತೀರ್ಮಾನಗಳು ತೆಗೆದುಕೊಳ್ಳೋಕ್ಕಾಗುತ್ತಾ? ಯಾರೋ ಒಬ್ರು ಸುಮ್ಮನೆ ಕದಲಿಸಿದ್ರು ಸಾಕು, ನಾವು ಬಿಸಿಲು ಬೆವರ್ತಿರೋವಾಗ ಸ್ವಲ್ಪ ಏನೋ ಒಂದು ಅಸಹನೆಯಿಂದ ನಮ್ಮ ಕಡೆ ನೋಡಿದ್ರು ಸಾಕು, ನಮಗೂ ಒಂದು ಅಸಹನೆ ಜಾಸ್ತಿ ಆಗುತ್ತೆ. ಅದೇ ತಂಪಾದ ವಾತಾವರಣದಲ್ಲಿದ್ದಾಗ, ಒಳ್ಳೆ ನೀವು ಹೇಳ್ದಂಗೆ AC ರೂಮಲ್ಲಿದ್ದಾಗ ಎಲ್ಲರೂ ನಗ್ನಗ್ತಾ ಇರ್ತಾರೆ. ನಗ್ನಗ್ತಾ ಬೇಕಾದ್ರೆ ಒಳಗಡೆ ಕುಯ್ಯೋದಕ್ಕೆ ಪ್ಲಾನ್ ಮಾಡ್ತಾ ಇರಬಹುದು, ಆದ್ರೆ ಮುಖಭಾವದಲ್ಲಾದ್ರು ನಗ್ನಗ್ತಾ ಇರ್ತಾರಲ್ಲ. ಆದರೆ ಒಂದು ಅಸಹನೀಯವಾದ ವಾತಾವರಣ ಬಿಸಿಲಿಗೆ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಒಂಥರ ಮೈ ಮನಸ್ಸು ಕುದೀತಾ ಇರುತ್ತೆ. ಕುದೀತಿರುವಂಥ ಸಮಯದಲ್ಲಿ ನಾವು ನಿರ್ಧಾರಗಳನ್ನ ಮಾಡ್ತಾ ಇದ್ದೀವಿ, ನಮ್ಮ ಪ್ರತಿನಿಧಿಗಳು ಯಾರಾಗಬೇಕು ಅಂತ. ಹಾಗಾಗಿ ಬಿರು ಬೇಸಿಗೆ ಅನ್ನುವಂಥದ್ದು ಒಳ್ಳೆಯ ನಿರ್ಧಾರಗಳನ್ನ ಕೊಡುವಂತಹ ದಿನಗಳಲ್ಲ. ಜನ ಒಂದು ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇಟ್ಟು ಶಾಂತವಾಗಿ ಕುಳಿತು ತಮ್ಮ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ, ಈ ದೇಶದ ಭವಿಷ್ಯದ ಬಗ್ಗೆ, ಈ ಪ್ರಪಂಚದ ಉಳಿವಿನ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂತಹದ್ದು ಇಟ್ಸ್ ಗೋಯಿಂಗ್ ಟು ಬಿ ದಿ ಲೆವೆಲರ್. ಮುಂದಿನ 40-50 ವರ್ಷಗಳಲ್ಲಿ 100 ಕೋಟಿ ಜನ ಸಾಯ್ತಾರೆ. ಬಹುಶಃ ಈ ಮುಂದಿನ 2 ವರ್ಷದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸೇರಿದಂತೆ 100,000 ಜನ ಸನ್ಸ್ಟ್ರೋಕ್, SON ಅಲ್ಲ, ರಾಜಕಾರಣಿಗಳ ಸನ್ಸ್ಟ್ರೋಕ್ ಅಲ್ಲ, ಸೂರ್ಯನ ತಾಪಮಾನದಿಂದಾಗಿ ನಿರ್ಜಲೀಕರಣ, ಡಿಹೈಡ್ರೇಟ್ ಆಗಿ ಎಲ್ಲಂದ್ರೆ ಅಲ್ಲಿ ಬಿದ್ದು ಸಾಯ್ತಾರೆ. ಯುರೋಪಿನಲ್ಲಿ 1000 ಜನ ಸತ್ತಿದ್ರು 5-6 ವರ್ಷದಿಂದ, ಫ್ರಾನ್ಸು, ಇಟಲಿಲಿ. ನಮ್ಮ ದೇಶ ಆದರೂ ಇದು ಒಂಥರ ಬೇರೆ ಥರದ ದೇಶ ಅಂದ್ಕೊಳ್ಳೋಣ. ಯುರೋಪಿನಲ್ಲಿ ಅಷ್ಟು ಸಮೃದ್ಧವಾಗಿರುವಂತಹ ವ್ಯವಸ್ಥೆಯನ್ನು ಕಟ್ಕೊಂಡಿರುವಂಥ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಕಡಿಮೆ ಸಾಯ್ತಾರ? ಇವೆಲ್ಲ ಆಗುತ್ತೆ. ಪುಣ್ಯಕ್ಕೆ ಈ ದೇಶ ಬಹಳ ಪುಣ್ಯವಂತ ದೇಶ. ನಾನು ಪ್ರಪಂಚದ 4-6 ದೇಶಗಳನ್ನು ನೋಡಿದ್ದೀನಿ, ಈ ದೇಶದ ಉದ್ದಗಲಕ್ಕೂ ಓಡಾಡಿದ್ದೀನಿ, ಈಶಾನ್ಯ ರಾಜ್ಯಗಳನ್ನ ಬಿಟ್ಟು. ಇದರಷ್ಟು ಫಲವತ್ತಾದ ಜನರನ್ನು ಪೊರೆಯುವಂತಹ ಭೂಭಾಗ, ಭಾರತದಂತಹ ಪುಣ್ಯವಂತ ಫಲವಂತ ದೇಶ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದರಿಂದಾನೇ ಇವತ್ತು ನಾವು ಚೀನಾದ 1/4 ಇದ್ದೀವಿ ನಾವು ವಿಸ್ತೀರ್ಣದಲ್ಲಿ. ಆದರೆ ಚೀನಾನ ದಾಟ್ಕೊಂಡು ಇವತ್ತು ಪ್ರಪಂಚದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ, ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶವಾಗಿದ್ದೀವಿ. ಜನ ಏನು ಹಸುವಿನಿಂದ ಇಲ್ಲ. ಆದರೆ ಮುಂದಿನ ದಿನಗಳು ಇದು ಶಾಪವೂ ಆಗಬಹುದು, ಇವತ್ತಿರುವಂಥ ವ್ಯವಸ್ಥೆ ಹೀಗೆ ಮುಂದುವರೆದು. ಹಾಗಾಗಿ ಇದನ್ನೆಲ್ಲ ಮಾತಾಡಬೇಕು. ಈಗ ನಾವು ರಾಜಕಾರಣ ಮಾಡ್ತಿರೋದು
ಕರ್ನಾಟಕದಲ್ಲಿ ನಾನು ಇನ್ನೊಬ್ರು ಯಾರೋ ನಮ್ಮ ಜೊತೆಗಿರುವಂಥವ್ರು MLA ಮಿನಿಸ್ಟ್ರು CM ಆಗಿಬಿಡಬೇಕು ಅಂತ ಭವಿಷ್ಯವನ್ನು, ಭಾರತದ ಪ್ರಪಂಚದ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಿರುವಂಥದ್ದರೆ ಅವೆಲ್ಲ ವಿಚಾರ ಹೇಳೋಕೆ ಹೋದರೆ ಜನ ಬೇರೆ ರೀತಿಯಲ್ಲಿ ನೋಡ್ತಾರೆ. ರಾಜಕಾರಣ ಅಂದರೆ ಏನು? ಅಭಿವೃದ್ಧಿ, ಸಿಮೆಂಟು, ಕಂಬಿ, ಜಲ್ಲಿ, ಮರಳು ಇವೆಲ್ಲ ಮಿಶ್ರಣ ಮಾಡಿರುವಂಥ ಕಾಂಕ್ರೀಟು, ಇದೇ ಅಭಿವೃದ್ಧಿ. ಅದೇ ಅಭಿವೃದ್ಧಿ. ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಇರುತ್ತೆ. ಮನುಷ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ, ಘನತೆಯಿಂದ ಬದುಕ್ತಿದ್ದಾರೆ, ಅವ್ರಿಗೆ ಆರೋಗ್ಯ ವ್ಯವಸ್ಥೆ ಹೇಗಿದೆ, ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಅವರ ಬೌದ್ಧಿಕ ಮಟ್ಟ ಹೇಗಿದೆ, ಅವರ ಹ್ಯಾಪಿನೆಸ್ ಇಂಡೆಕ್ಸು, ಖುಷಿಯಿಂದ ಇದ್ದಾರಾ ಅಂತ. ಆದರೆ ನಮ್ಮ ದೇಶದ ಹ್ಯಾಪಿನೆಸ್ ಇಂಡೆಕ್ಸು ಎಲ್ಲೋ ಇದೆ. ನಮ್ಮ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ ಸೂಚ್ಯಂಕ, ಮಾನವ ಅಭಿವೃದ್ಧಿ ಸೂಚ್ಯಂಕವೂ ಸಹ ಎಲ್ಲೋ ಇದೆ. ಆದರೆ ಕಂಬಿ, ಕಾಂಕ್ರೀಟು, ಜಲ್ಲಿ ಇರುವಂಥ ಫ್ಲೈಓವರ್ಗಳು, ರಸ್ತೆಗಳು ಚೆನ್ನಾಗಿ ಆಗ್ತಾ ಇದೆ. ಆದರೆ ಶಾಲೆಗಳು, ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಹಂದಿ ಗೂಡುಗಳ ರೀತಿಯಲ್ಲಿ ಕೆಲಸ ಮಾಡ್ತಿವೆ. ನಾನು 5 ವರ್ಷದಿಂದ ಉತ್ತರ ಭಾರತಕ್ಕೆ ಹೋದಾಗ ನೋಡ್ತಾ ಇದ್ದೆ. ಉತ್ತರ ಪ್ರದೇಶಲ್ಲಿ ಶೆಡ್ಗಳಲ್ಲಿ ಶಾಲಾ ಕಾಲೇಜುಗಳು ನಡೀತಿವೆ. ಶೆಡ್ಗಳಲ್ಲಿ ತುಂಬ ಅಸಹ್ಯ ಜನಸಂಖ್ಯೆ ಜಾಸ್ತಿ ಇದೆ. ಆದರೂ ಆಗಲೇ ಹೇಳ್ದಂಗೆ ಅಲ್ಲಿ ಬದುಕೋದಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳಿದೆ, ಇಲ್ಲ ಅಂತಲ್ಲ. ನಮ್ಮ ರಾಜ್ಯಕ್ಕಿಂತ ದಕ್ಷಿಣ ಭಾರತದ ಎಷ್ಟೋ ಭಾರತದ ರಾಜ್ಯಗಳು ಇವತ್ತು ಬಹಳ ಮುಂದುವರೆದಿವೆ. ಆದರೆ ಉತ್ತರ ಭಾರತದ ರಾಜ್ಯಗಳನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ. ಇವೆಲ್ಲ ಬಹಳ ಗಂಭೀರವಾದ ವಿಚಾರಗಳು. ಹಾಗಾಗಿ ಇವನ್ನೆಲ್ಲ ನಾವು ಮಾತಾಡಬೇಕು ಅಂದರೆ ನಾವಷ್ಟೇ ಮಾತಾಡ್ತಿರೋದು. ಒಂದು ರೀತಿಯಲ್ಲಿ ಕಂಠಶೋಷಣೆ ಅಂದ್ಕೊಳ್ಬಹುದು ಕೆಲವರು. ಆದರೆ ರಾಜಕಾರಣ ಅಂದರೆ ಏನು? ಪರಮ ಪವಿತ್ರವಾದದ್ದು. ಇವತ್ತಿನ ವರ್ತಮಾನವನ್ನು ಸರಿಯಾದ ನೆಲೆಯಲ್ಲಿ ಕಟ್ಕೊಳ್ತಾ ಭವಿಷ್ಯಕ್ಕೆ ಬುನಾದಿ ಹಾಕುವಂತಹ ಕೆಲಸ ರಾಜಕಾರಣದ್ದು. ರಾಜಕಾರಣಿ ಹಿಂದೆ ರಾಜ ಭದ್ರತೆ ಕೊಡ್ತಾ ಇದ್ದ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ, ನೀವೇನಾದರೂ ಬಿಸ್ನೆಸ್ ಮಾಡ್ಕೊಳ್ಳೋದು ಬಿಟ್ಬಿಡ್ತಾ ಇದ್ದ. ಇನ್ಯಾವುದೋ ಬೇರೆದನ್ನು ನೋಡೋದಕ್ಕೆ, ಸಮಾಜ ಸುಧಾರಣೆ, ಸಮಾಜದಲ್ಲಿರುವಂಥ ಅಸಮಾನತೆಗಳನ್ನ ಬಗೆಹರಿಸೋದಕ್ಕೆ ಬಸವಣ್ಣನಂಥವರು, ಕನಕದಾಸರಂಥವರು, ಪುರಂದರದಾಸರಂಥವರು, ಅಥವಾ ಸಮಾಜ ನಾರಾಯಣ ಗುರುಗಳಂಥವರು, ಫುಲೆ ಅಂಥವರು, ಗಾಂಧಿ ಅಂಥವರು ಸಮಾಜ ಸುಧಾರಕರು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ಕೆರೆ ಕಟ್ಟೆ ಕಟ್ಟುವಂತಹವರು ಸಿದ್ದರಾಮೇಶ್ವರ, ಬಸವಣ್ಣನ ಕಾಲದ ಸಿದ್ದರಾಮೇಶ್ವರ ಕೆರೆ ಕಟ್ಟೆ ಕಟ್ತಾ ಜನರಿಗೆ ನೀರಾವರಿ ಒದಗಿಸುವಂಥವ್ರು ಅವರೇ ಬೇರೆ ಇರ್ತಾ ಇದ್ರು. ಆಮೇಲೆ ಸೈನ್ಯ ಯುದ್ಧ ಮಾಡೋರೇ ಬೇರೆ ಇರ್ತಾ ಇದ್ರು. ಯಾಕಂದರೆ ಅವ್ರ ಶತ್ರು ಇದ್ರ ಮೇಲೆ ಮಾಡುವಂಥವ್ರು. ಇವತ್ತು ಆ ಎಲ್ಲ ಕೆಲಸಗಳನ್ನು ರಾಜಕಾರಣಿ ಮಾಡ್ತಾನೆ. ಯಾಕಂದರೆ ಕಾನೂನು ಅವನೇ ಬರೀತಾನೆ, ಕಾನೂನು ಅನುಷ್ಠಾನ ಮಾಡಿಸ್ಬೇಕಾಗಿರೋನು ಅವನೇ, ಜನ ಕಲ್ಯಾಣ ಯೋಜನೆಗಳನ್ನು, ಕೆರೆ ಕಟ್ಟೆಗಳನ್ನು ಕಟ್ಟಿಸ್ಬೇಕಾಗಿರೋನು ರಾಜಕಾರಣಿನೇ. ಹಾಗೇನೆ ಆರ್ಥಿಕ ಅಭಿವೃದ್ಧಿ ಅಂದ್ವಲ್ಲ ನಾವು, ಅಭಿವೃದ್ಧಿ ಯಾವ್ಯಾವ ಉದ್ಯೋಗ, ಉದ್ಯಮ ಈಗಿನ ಕಾಲಕ್ಕೆ ಸೂಕ್ತವಾದದ್ದು ಮಾಡಬೇಕಾಗಿರೋನು ಅವನೇ. ಸಾಮಾಜಿಕ ಅಸಮಾನತೆಗಳನ್ನು ತೊಲಗಿಸಬೇಕಾಗಿರೋನು ಅವನೇ. ಅಟ್ರಾಸಿಟಿ ಆ್ಯಕ್ಟ್ಗಳಿಂದ ಹಿಡ್ಕೊಂಡು ತಾರತಮ್ಯ ನೀತಿಗಳನ್ನು ಹೋಗಲಾಡಿಸಿ ಸರ್ವರಿಗೂ ಸಮಾನವಾದ ಹಕ್ಕುಗಳನ್ನು ಕೊಡುವಂಥ ಸಂವಿಧಾನ, ಪ್ರಜಾಪ್ರಭುತ್ವ, ಕಾನೂನು, ಕಾಯ್ದೆ ಯಾರು ಮಾಡೋದು? ರಾಜಕಾರಣಿ. ಅದರ ಅನುಷ್ಠಾನ ಪೊಲೀಸರನ್ನ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥವನು ಯಾರು? ರಾಜಕಾರಣಿ. ಸೈನ್ಯಕ್ಕೆ ಹೋದಾಗ ಯಾವಾಗ ಯುದ್ಧ ಮಾಡಬೇಕು, ಯುದ್ಧಕ್ಕೆ ಮೊದಲು ಏನು ಸಂಧಾನ ನಡೀಬೇಕು, ಯುದ್ಧವಾದ ನಂತರ ನಾವು ಹೇಗೆ ದೇಶ ಕಟ್ಟಬೇಕು ನಿರ್ಧರಿಸೋನು ಯಾರು? ರಾಜಕಾರಣಿ. ಹಿಂದೆಂದಿಗಿಂತ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ 10 ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದ ಕೆಲಸವನ್ನು ಇವ ರಾಜಕಾರಣಿ ಒಬ್ಬನೇ ಮಾಡ್ತಾನೆ. ಅದಕ್ಕೆ ಪರಮ ಪವಿತ್ರವಾದ ವಲಯ ರಾಜಕಾರಣ. ನಿಮಗೆ ನಿಜಕ್ಕೂ ಜೀವನದಲ್ಲಿ ಬೇರೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾದ ಕೆಲಸ ಯಾವುದು ಅಂದರೆ ಒಳ್ಳೆಯ ರಾಜಕಾರಣಿ ಆಗುವಂಥದ್ದು. ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಾಜಕಾರಣ ಅಂದರೆ ಹೀಗಳಿಬೇಡಿ. ಯಾರೋ ಲೋಫರ್ಗಳು, ಲುಚ್ಚಾಗಳು, ಹಲ್ಕಾಗಳು, ಸಮಾಜಘಾತಕ ಶಕ್ತಿಗಳು, ಜನದ್ರೋಹಿಗಳು ಇವತ್ತು ರಾಜಕಾರಣಿಗಳ ವೇಷದಲ್ಲಿ ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದುತ್ತಿದ್ದ ಮಾತ್ರಕ್ಕೆ ರಾಜಕಾರಣವನ್ನು ತುಚ್ಛವಾಗಿ ನೋಡಬೇಡಿ. ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ. ವಾಟ್ ಡಸ್ ಇಟ್ ಮೀನ್? ಪ್ರಜಾಪ್ರಭುತ್ವದಲ್ಲಿ ಜನರ ಯೋಗ್ಯತೆಗೆ ತಕ್ಕಂತಹ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಸಿಗ್ತಾರೆ. ಅಂದರೆ ಇವತ್ತು ರಾಜಕಾರಣಿಗಳು ತುಚ್ಛರು, ನೀಚರು, ಕ್ಷುದ್ರರು ಆಗಿದ್ರೆ ಕಾರಣ ಯಾರು? ಮತದಾರರು. ನಮಗೆ ಅಂದರೆ ನಾನು ಮತದಾರನ, ನಮ್ಮ ದೇಶದ ಮತದಾರನ ನಾನು ಹೊಣೆ ಮಾಡಲ್ಲ. ಯಾಕಂದರೆ ನಿನ್ನೆ ತಾನೇ ಒಂದು ಓದ್ತಾ ಇದ್ದೆ, ನಮ್ಮ ಕನ್ನಡಿಗರ ಕುಲನಾಯಕರಲ್ಲಿ ಅಗ್ರಗಣ್ಯ ಕುಲನಾಯಕರಲ್ಲಿ ಒಬ್ಬರಾದಂಥ ಕುವೆಂಪುರವರು ಹೇಳಿದಂಥ ಶತಶತಮಾನಗಳಿಂದ ಸಾಮಾಜಿಕ ಬಹಿಷ್ಕಾರಕ್ಕೆ, ಸಾಮಾಜಿಕ ಅಸಮಾನತೆಗೆ, ಯಾವುದೋ ಒಂದು ಪುರೋಹಿತಶಾಹಿ ದಬ್ಬಾಳಿಕೆಗೆ, ರಾಜಪರಂಪರೆಗೆ ಒಗ್ಗಿಕೊಂಡಿದ್ದಂಥ ಈ ದೇಶ ನಮ್ಮ ಆಗಿನ ಅವೆಲ್ಲ ಗುಲಾಮಿ ಮಾನಸಿಕ ಮನಸ್ಥಿತಿ ನಮ್ಮ ನರನಾಡಿಗಳಷ್ಟೇ ಅಲ್ಲ, ನಮ್ಮ ಏನಂತಾರೆ ಮೂಳೆಲು
ಅಂತರ್ಗತವಾಗಿ ಹೋಗ್ಬಿಟ್ಟಿದೆ, ಇದಷ್ಟು ಬೇಗ ಬದಲಾಗಲ್ಲ ಅಂತ ಅವರು ಹೇಳ್ತಿದ್ರು. ಹಾಗಾಗಿ ನಮ್ಮದು ಆದರೂ ಈಗ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಹಾಗಾದರೆ ಮನಸ್ಥಿತಿ ಈಗಲೂ ನಮ್ಮದು ಇನ್ನೂ ಒಂದಷ್ಟು ಹಳೇ DNA ಅಷ್ಟು ಬೇಗ ಬದಲಾಗೋದಿಲ್ಲ. ಸೊ ಹಾಗಾಗಿ ಇನ್ನೂ ಒಂದಷ್ಟು ಹಳೇದಿದೆ. ಆ ಹಳೇದು ಅದೇ ಕಾರಣದಿಂದಾಗಿನೇ ಕ್ಷುದ್ರರನ್ನು, ಅಯೋಗ್ಯರನ್ನು, ನೀಚರನ್ನು, ಹಣ ಹೆಂಡ ಹಂಚುವವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದು ಇಲ್ಲ ಇದು ತಪ್ಪು ಅನ್ನುವಂಥ ಭಾವನೆ ಇವತ್ತಿನ ಯುವಕರಿಗೆ ಬರ್ತಾ ಇದೆ. ನೋಡಿ ಸುಮ್ಮನೆ ಹೀಗೆ ಗಮನಿಸಿ ನೋಡಿ, 2019ರಲ್ಲಿ ಮೋದಿ ಅಲೆ ಇದ್ದು ಕಾಣಿಸ್ತಾ ಇತ್ತು ಅಲ್ವಾ? ಹೌದು, ಕಾಣಿಸ್ತಿದ್ಯಾ? ಇಲ್ಲ, ಮೋದಿ ಅಲೆ ಇಲ್ಲ. ಯಾಕೆ ಗೊತ್ತಾ? ಇವತ್ತಿನ 30 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಯುವಕ ಯುವತಿಯರು ಏನಿದ್ದಾರೆ ಅವರು ನೋಡಿದಂತಹ ಪ್ರಧಾನಮಂತ್ರಿ ಮೋದಿನೇ. ಯಾಕಂದರೆ ಮೊದಲ ಸಲ ವೋಟ್ ಹಾಕಿದ್ದಾರೆ 17-18 ವರ್ಷಕ್ಕೆ ಸ್ವಲ್ಪ ರಾಜಕಾರಣ ಗಮನಿಸೋಕೆ ಶುರು ಮಾಡ್ತಾರೆ. ಅವರು ವೋಟ್ ಹಾಕೋದಕ್ಕೆ ಶುರು ಮಾಡಿದಾಗಿಂದ ಮೋದಿನೇ ಇದ್ದಾರೆ. ಹೌದು. ದೇಶದಲ್ಲಿ ವ್ಯವಸ್ಥೆ ಬದಲಾಗಿದೆಯಾ? ಭ್ರಷ್ಟಾಚಾರ ನಿಂತಿದೆಯಾ? ರೋಡಿಗಳ ಗೂಂಡಾಗಳ ಅಂತ ರಸ್ತೆಯಲ್ಲಿ ಹೋದಾಗ ನಮಗೆ ಭಯ ಆಗುತ್ತೆ. ಯಾರ ಮೇಲೆ ಬೀಳ್ತಾರಪ್ಪ? ಜನರಲ್ಲಿ ಒಂದು ರೀತಿಯಲ್ಲಿ ಹಿಂಸಾತ್ಮಕ ಪ್ರವೃತ್ತಿ. ನಮ್ಮ ಮೇಲೆ ಯಾವನ ಬಿದ್ರೂ ರೋಡ್ ರೇಜ್ ಅಂತೀವಲ್ಲ, ರಸ್ತೆಗಳಲ್ಲಿ ಟ್ರಾಫಿಕಲ್ಲಿ ಕುದಿತಿರ್ತಾರೆ ಜನ. ಮಾನಸಿಕವಾಗಿ ನಾವು ಗೊಂದಲದಲ್ಲಿದ್ದೀವಿ. ಶಾಲೆ ಕಾಲೇಜುಗಳಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಮೌಲ್ಯ ಶಿಕ್ಷಣ, ಮಾರಲ್ ಎಜುಕೇಷನ್ ಅಂತ ಅದಿಲ್ಲ ಇವತ್ತು. ಹಾಗಾಗಿ ಇವತ್ತು ಮಕ್ಕಳನ್ನು ಯಾರೇನು ಮಾಡಿದ್ದಾರೆ? ನಮಗೆ ಮನೆಯಲ್ಲಿ ಒಂದಷ್ಟು ಊಟ ಸಿಗ್ತಾ ಇದೆ, ಆಹಾರ ಸಿಗ್ತಾ ಇದೆ, ಬಟ್ಟೆ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಅದರಿಂದ ಆಚೆಗೆ ಮನುಷ್ಯನಿಗೊಂದು ಬದುಕಿಗೊಂದು ಅರ್ಥ, ಸ್ವಾರಸ್ಯ, ಘನತೆ, ಸಾರ್ಥಕತೆ ಇರುತ್ತಲ್ವಾ? ಅದು ಇವತ್ತಿನ ಈ ತಲೆಮಾರಿನವರಿಗೆ ಕಾಣಿಸ್ತಾ ಇಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ನಾ ಕಾವುಂಗ ನಾ ಕಾನೆದುಂಗ ಅಂದರು. ಕರ್ನಾಟಕದಲ್ಲಿ 40% ಸೆ ಕಮ್ ಅಂತ ಹೆಡ್ ಸಬೇಡಿಂಗ ಏನಂತಾರೆ ಅದು ಅಂಡರ್ಲೈನ್ ಮಾಡಿಕೊಂಡ್ರು. ಏನು BJPಗೆ ನರೇಂದ್ರ ಮೋದಿ ಅಂದ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ ಅಂದ್ಕೊಂಡು ಜನಕ್ಕೆ ಓಟ್ ಹಾಕೋದಕ್ಕೆ ಈಗಿನ ಯುವಕ ಯುವತಿಯರಿಗೆ ಹುಚ್ಚ. ಸಿದ್ದರಾಮಯ್ಯ ಮಾಡ್ತಿರುವಂತಹ ಜನದ್ರೋಹಿ ಕೆಲಸಗಳು ಭ್ರಷ್ಟಾಚಾರದ ವಿರುದ್ಧ ವಿಚಾರವಾಗಿ ಅವ್ರು ಓಟ್ ಹಾಕೋದಕ್ಕೆ ಜನರಿಗೆ ಹುಚ್ಚ ಈಗಿನ ಯುವಕ ಯುವತಿಯರಿಗೆ. ಸೊ ಹಾಗಾಗಿ ಈಗಿನ ಯುವಕ ಯುವತಿಯರು ಏನಿದ್ದಾರೆ ಬಿಲೋ 30-40 ಇರುವಂಥವ್ರು ದೇ ಆರ್ ವೆಲ್ ಇನ್ಫಾರ್ಮ್ಡ್. ಬಟ್ ಏನು ಅಂದರೆ ದೇ ಆರ್ ಆಲ್ಸೋ ಎ ಲಾಸ್ಟ್ ಜನರೇಷನ್. ದೇ ಡೋಂಟ್ ಹ್ಯಾವ್ ಎನಿ ಆಪ್ಟಿಮಿಸಮ್. ಒಂದಷ್ಟು ಜನ ದುಡಿತಿದ್ದಾರೆ, ಕಷ್ಟಪಡ್ತಿದ್ದಾರೆ, ಆದರೆ ತಿರಸ್ಕಾರ ಇದೆ ಅವರಿಗೆ ವ್ಯವಸ್ಥೆ ಬಗ್ಗೆ ತಿರಸ್ಕಾರ. ನಾನೇನೋ ಮಾಡ್ಕೊಳ್ಳೋಣ, ನಾನು ದುಡ್ಡು ಮಾಡ್ಕೊಳ್ಳೋಣ, ಅಥವಾ ನಾನು ದುಡ್ಡು ಕಷ್ಟಪಡೆಯೋಣ, ಅಥವಾ ಇನ್ನೊಂದು ವರ್ಗ ಇದೆ ಇವತ್ತು ಹಿಪ್ಪಿ ಜನರೇಷನ್. ದೇ ಡೋಂಟ್ ಗಿವ್ ಎ ಡ್ಯಾಮ್ ಅಬೌಟ್ ಎನಿ ಫ್ಯೂಚರ್. ಅವರೇ ನಾವೇ ಯಾಕೆ ಕಷ್ಟಪಡಬೇಕು, ಯಾಕಷ್ಟೆಲ್ಲ ಕಷ್ಟಪಡಬೇಕು, ಕಷ್ಟಪಟ್ಟು ನಮ್ಮ ಆರೋಗ್ಯ ಕೆಡಿಸ್ಕೊಂಡು ನಮ್ಮ ಸಂತೋಷ ಎಲ್ಲ ಕೆಡಿಸ್ಕೊಳ್ಬೇಕು, ಹೇಗಾಗುತ್ತೆ ಆಗುತ್ತೆ, ನನಗೆ ಬೇಕಾದಷ್ಟು ನಾನು ದುಡಿತೀನಿ, ಮಿಕ್ಕಿದ ಸಮಯನ ನಾನು ಮಜಾ ಮಾಡ್ತೀನಿ. ಒಳ್ಳೇದಾಗ ಮಜಾ ಮಾಡ್ತೀನೋ ಕೆಟ್ಟದಾಗ ಮಜಾ ಮಾಡ್ತೀನೋ ಅದು ನನಗೆ ಬಿಟ್ಟಿದ್ದು. ಆದರೆ ನಾನು ಮನೆ ಕಟ್ಕೊಳ್ಬೇಕು, ನಾನು ಮದುವೆ ಮಾಡ್ಕೊಳ್ಬೇಕು, ಅವ್ಯಾವೂ ಇಲ್ಲ ನನಗೆ. ಈಗ ಎಷ್ಟೋ ಜನ ಯುವಕ ಯುವತಿಯರಿಗೆ ವಿದ್ಯಾವಂತರಾಗಿ ಬೆಂಗಳೂರಲ್ಲೋ ಇಂಥ ನಗರಗಳಲ್ಲಿ ಕೆಲಸದಲ್ಲಿರೋರಿಗೆ 30 ವರ್ಷ ಆದ್ರೂ ಮದುವೆ ಆಗದಿರುವಂಥ ಯುವತಿಯರಿದ್ದಾರೆ. 35-40 ವರ್ಷ ಆದರೂ ಮದುವೆ ಆಗಬೇಕು ಅಂದ್ಕೊಂಡಿದ್ರು ಮದುವೆ ಹುಡುಗಿ ಸಿಗದಿರುವಂಥ ಯುವಕರಿದ್ದಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಸೊ ಇವರೆಲ್ಲ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಬಗ್ಗೆ. ಇಲ್ಲ, ಅವರೇನು ತಪ್ಪು ಮಾಡ್ತಾ ಇಲ್ಲ, ಏನು ದಾರಿ ತಪ್ಪಿಲ್ಲ, ಆದರೆ ವ್ಯವಸ್ಥೆ ಬಗ್ಗೆ ಅವರಿಗೆ ಒಳ್ಳೆಯ ಭಾವನೆ ಇಲ್ಲ, ಸಂಬಂಧಗಳಿಲ್ಲ. ಸೊ ಹಾಗಾಗಿ ಒಂದು ವಿಚಿತ್ರವಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ಇವತ್ತು ನಾವು ರಾಜಕಾರಣ ತುಂಬ ಕೆಟ್ಟ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಕಾರಣ ನಾವೇನೆ. ಈ ಮುಂದಿನ ತಲೆಮಾರುಗಳು ನಾನು ಹೇಳಿದ್ನಲ್ಲ, ಅವರೊಂಥರಕ್ಕೆ ಹುಡುಕಾಟದಲ್ಲಿದ್ದಾರೆ. 20, 30, 40ರ ತಲೆಮಾರು ಏನಿದೆ ಅಂದರೆ ಆ ವಯಸ್ಸಿನ ಜನರು ಹುಡುಕಾಟದಲ್ಲಿದ್ದಾರೆ. ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ಕಮ್ ಔಟ್. ದೇ ಆರ್ ಗೋಯಿಂಗ್ ಟು ಕಮ್ ಔಟ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಅಸರ್ಟ್. ದೇ ಆರ್ ಗೋಯಿಂಗ್ ಟು ಟೀಚ್ ಎ ಲೆಸನ್, ವೆರಿ ಬ್ಯಾಡ್ ಲೆಸನ್ ಟು ಆಲ್ ದಿಸ್ ಕರಪ್ಟ್ ಪೀಪಲ್. ಇದು ನಮ್ದು ಏನಾಗ್ತಿದೆ ನಮ್ಮ ದೇಶದಲ್ಲಿ ಒಂದು ವಿಚಾರ ಹೇಳಬೇಕು ಅಂದರೆ, ಪ್ರೆಷರ್ ಕುಕ್ಕರ್ಗೆ ನಿಮಗೆ ಗೊತ್ತಿದೆ ಸಿಟಿ ಓದುತ್ತೆ ಯಾವಾಗ ಪ್ರೆಷರ್ ಜಾಸ್ತಿ ಆದಾಗ. ಆ ಸಿಟಿ ಮೇಲೆ ನಾವು ಅದರದ್ದು ವೆಯ್ಟ್ ಏನಿರುತ್ತೆ ಕುಕ್ಕರ್ ಮೇಲೆ, ಅದನ್ನು ಪೂರ್ತಿಯಾಗಿ ಅದ್ರ ಮೇಲೆ ಒಂದು ಕಲ್ಲಿಟ್ಬಿಟ್ರೆ ಏನಾಗುತ್ತೆ, ಕುಕ್ಕರ್ ಬರ್ಸ್ಟ್ ಆಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಎಲೆಕ್ಷನ್ ಬರ್ತಾ ಇದೆ. ಆ ಪ್ರೆಷರ್ ಬಿಲ್ಡಪ್ ಆಗಿರುವಂಥ ಪೆಂಟಪ್ ಪ್ರೆಷರ್ ಬರ್ಸ್ಟ್ ಆಗುತ್ತೆ. ನಮ್ಗೆ ಇಷ್ಟ ಇಲ್ಲದವ್ರನ್ನ ಸೋಲಿಸ್ತೀವಿ, ಇಷ್ಟ ಆದವ್ರನ್ನ ಗೆಲ್ಲಿಸ್ತೀವಿ, ಅಲ್ಲಿಗೆ ಕಲಿಸ್ದೆ ಪಾಠ ಅಂದ್ಕೊಳ್ತೀವಿ, ಮತ್ತೆ ಇನ್ನೊಂದಷ್ಟು ವರ್ಷ ಪ್ರೆಷರ್ ಬಿಲ್ಡ್ ಮಾಡ್ಕೊಳ್ತೀವಿ. ಇದು ಭಾಳ ದಿವಸ ನಡೆಯಲ್ಲ. ಹಾಗಾಗಿ ಯಾವಾಗಲೂ ಒಂದು ದಿವಸ ಪ್ರೆಷರ್ ಅದು ಆಚೆಗೆ ಹೋಗಲಾರ್ದಂಥ ಸ್ಥಿತಿ ಮುಟ್ಟಿದಾಗ ಅಥವಾ ಬೇಗ ಪ್ರೆಷರ್ ಬಿಲ್ಡ್ ಆಗ್ಬಿಟ್ಟಾಗ ಇದು ಬರ್ಸ್ಟ್ ಆಗುತ್ತೆ. ಅಂದರೆ ಕ್ರಾಂತಿ ಆಗುತ್ತೆ. ಕ್ರಾಂತಿ ಅಂದಾಗ ಅದು ರಕ್ತರಹಿತ ಕ್ರಾಂತಿಯೂ ಆಗಬಹುದು, ರಕ್ತಪಾತದ ಕ್ರಾಂತಿಯೂ ಆಗಬಹುದು. 2011, 12, 13ರಲ್ಲಿ ಈ ಕಾಂಗ್ರೆಸ್ನ ಭ್ರಷ್ಟಾಚಾರ ಇದೆಲ್ಲ ಸೇರಿ ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತೇಳಿ ಒಂದು ದೊಡ್ಡ ಕ್ರಾಂತಿನೇ ಆಯಿತು. ಸಣ್ಣ ಕ್ರಾಂತಿ ಅಲ್ಲ ಅದು.
ಹಾಗಾಗಿ ಆ ಕ್ರಾಂತಿನ ಇನ್ನೊಂದಷ್ಟು ಬದಲಾವಣೆಗಳಾದವು. ಆದರೆ ಇನ್ನೂ ಚೆನ್ನಾಗಾಗಬೇಕಾಗಿತ್ತು, ಆಗಿಲ್ಲ. ಇವತ್ತು ಆ ಕ್ರಾಂತಿಯಿಂದ, ಆ ಭ್ರಷ್ಟಾಚಾರದ ವಿರುದ್ಧದ ಕ್ರಾಂತಿಯಿಂದ ಬಂದಂತಹ ಒಂದು ಪಕ್ಷದ ಬಗ್ಗೆನೇ ಆರೋಪಗಳು ಬರ್ತಾ ಇದೆ. ಸೊ ಹಾಗಾಗಿ ಜನ ಇನ್ನೊಂದಷ್ಟು ರೆಡಿ ಆಗ್ತಾರೆ. ಇನ್ನು ಆದರೆ ನಾನು ಒಬ್ಬ ಗಾಂಧಿವಾದಿಯಾಗಿ ಬುದ್ಧ, ಬಸವಣ್ಣ ಇವರಂತಹ ಮಹಾಮಹಿಮರ, ಕುವೆಂಪು ಅಂತ ಅವರ ಒಬ್ಬ ಅವರ ವಿಚಾರಗಳ ಆದರ್ಶಗಳನ್ನು ಇಟ್ಕೊಂಡಿರುವಂಥ ವ್ಯಕ್ತಿಯಾಗಿ ಅಂತಹ ಒಂದು ಬುನಾದಿ ಮೇಲೆ ಪಕ್ಷ ಇರುವಂಥ KRS ಪಕ್ಷದ ಅಧ್ಯಕ್ಷನಾಗಿ ಅಂತಹ ಕ್ರಾಂತಿ ಆದಾಗ ಅದು ರಕ್ತರಹಿತವಾದ ಕ್ರಾಂತಿ ಆಗಲಿ. ಏಕೆಂದರೆ ಹಿಂಸೆ ನಮ್ಮನ್ನು ಇನ್ನಷ್ಟು ನಷ್ಟಕ್ಕೆ, ಕಷ್ಟಕ್ಕೆ ತೊಳ್ಳುತ್ತೆ ಹೊರತು ತುಂಬ ಏನು ಒಳ್ಳೆಯದಾಗೋದಿಲ್ಲ ಅದರಿಂದ. ಹಾಗಾಗಿ ಶಾಂತಿಯುತ ಕ್ರಾಂತಿಗೆ ಮಾತ್ರ ನಾವು ಅವಕಾಶ ಮಾಡಿಕೊಡುವ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕು. ಕಾನೂನಿನ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಅಹಿಂಸೆಯ ಮಾರ್ಗವಾಗಿ ಬದಲಾವಣೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.